ಮಹತ್ವದ ಪ್ರಮೇಯ ಸಕಲ ಕರ್ಮ ಸಮರ್ಪಣ. ನಿತ್ಯದಲ್ಲಿ ನಾವು ಕೂಡ ಎಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕಂತ. ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತತಃ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ಇದು ನಿತ್ಯ ನಾವು ಹೇಳಬೇಕಾಗಿರುವಂತಹ ಒಂದು ಪ್ರಾರ್ಥನಾ ಶ್ಲೋಕ. ಪ್ರಾತಃ ಪ್ರಭೃತಿ ಸಾಯಾಂತಂ, ಬೆಳಗ್ಗೆ ಎದ್ದಾಗ ಈ ಮಾತನ್ನು ಹೇಳಬೇಕು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಏನೇನು ಕರ್ಮಗಳನ್ನು ಮಾಡಿದ್ದೇನೆ, ತದಸ್ತು ತವ ಪೂಜನಂ, ಅದು ನಿನ್ನ ಪೂಜೆಯಾಗಲಿ. ಮತ್ತೆ ಸಾಯಾದಿ ಪ್ರಾತರಂತತಃ, ಸಾಯಂಕಾಲದಿಂದ ಬೆಳಗಿನ ಜಾವದವರೆಗೆ ಏನೇನು ಕರ್ಮಗಳನ್ನು ಮಾಡ್ತೀವೋ ಅದೆಲ್ಲವೂ ನಿನ್ನ ಪೂಜೆಯಾಗಲಿ. ಸಾಯಂಕಾಲ ಒಮ್ಮೆ ಕೇಳಿಕೊಳ್ಳಬೇಕು, ಬೆಳಗ್ಗೆ ಒಮ್ಮೆ ಕೇಳಿಕೊಳ್ಳಬೇಕು. ಪ್ರಾತಃ ಪ್ರಭೃತಿ ಸಾಯಾಂತಂ ಅಂತ ಸಾಯಂಕಾಲದವರೆಗೂ, ಸಾಯಾದಿ ಪ್ರಾತರಂತತಃ ಅಂತನ್ನುವುದು ಬೆಳಗ್ಗಿನವರೆಗೂ ಕೂಡ ನಾವು ಕೇಳಬೇಕಾಗುತ್ತೆ. ಯಾಕೆ ಅಂದರೆ ಪ್ರತಿ ಕರ್ಮಗಳನ್ನು ಮುಕ್ತಾಯ ಮಾಡಿದಾಗ ಸಮರ್ಪಣೆ ಮಾಡುವಷ್ಟು ಸಮರ್ಥರು ನಾವಾಗಿಲ್ಲ. ಎಷ್ಟು ಕರ್ಮಗಳನ್ನು ಮಾಡ್ತೀವಿ ಅಂತನೋ ಲೆಕ್ಕವೇ ಇಲ್ಲಿಗೆ ಬರದೇ ಇದ್ದಾಗ ಪ್ರತಿ ಕರ್ಮ ಮುಗಿದಾಗ ಸಮರ್ಪಣೆಯನ್ನು ಮಾಡುವುದು ಹೇಗೆ ಸಾಧ್ಯ? ಆಗೋದಿಲ್ಲ. ಅದಕ್ಕಾಗಿ ಇದನ್ನು ಸಾಮೂಹಿಕವಾಗಿ, ಅರ್ಥಾತ್ ಸಾಯಂಕಾಲದಿಂದ ಬೆಳಗಿನವರೆಗೆ ಏನೇನು ಕರ್ಮಗಳನ್ನು ಮಾಡಿದ್ದೀವೋ ಅದೆಲ್ಲ ನಿನ್ನ ಪೂಜೆ, ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ಏನೇನು ಕರ್ಮಗಳನ್ನು ಮಾಡ್ತೀವೋ ಅದೆಲ್ಲವೂ ನಿನ್ನ ಪೂಜೆ ಅಂತ ಒಮ್ಮೆ ಒಪ್ಪಿಸಿಬಿಡೋದು.